ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಎಲ್ರು ನನಗೋಸ್ಕರನೇ ಕಾಯ್ತಾ ಇದ್ರಾ? ಓ ರಾಜೇಶ್ವರಿ ಅವರೇ ನಮಸ್ಕಾರ. ನಮಸ್ಕಾರ ಕೌಸಲ್ಯ ಅವರೇ. ನಾನು ಇವಾಗ ತಾನೇ ಕೇಳ್ತಿದ್ದೆ ಎಲ್ಲಿ ರಾಜೇಶ್ವರಿ ಅವ್ರು ಇನ್ನೂ ಬಂದೇ ಇಲ್ಲ ಅಂತ. ಪರವಾಗಿಲ್ಲ, ನಿಮ್ಗಾರ ನಮ್ಮೇಲೆ ಕಾಳಜಿ ಅಕ್ರೆ ಆಯ್ತಲ್ಲ. ಸರಿ ಸರಿ, ನಮಗೋಸ್ಕರನೇ ಕಾಯ್ತಿದ್ರಿ ಅನ್ಸುತ್ತೆ. ಶುರು ಮಾಡಮ್ಮ. ನಿಮ್ಗೋಸ್ಕರ ಕಾಯ್ತಿರ್ಲಿಲ್ಲ, ಒಳ್ಳೆ ಸಮಯಕ್ಕೆ ಕಾಯ್ತಿದ್ವಿ. ಒಳ್ಳೆ ಸಮಯನ? ಯಾವಾಗ? ನೀವು ಬರೋದಕ್ಕೂ ಮೊದಲೇ ಆಗೋಯ್ತು. ಶುರು ಮಾಡೋಣ. ಸರ್, ನೀವು ಪೂಜೆ ಶುರು ಮಾಡಿ, ಒಟ್ಟಿಗೆ ಚಪ್ರದ ಪೂಜೆ ಆಗಲಿ. ಶ್ರೀ ಬನ್ನಿ ಬನ್ನಿ ಶ್ರೀ, ಪರವಾಗಿಲ್ಲ. ನಾನು ಇವ್ನಿ ಅಂತ ಗೊತ್ತಿದ್ದೆ, ಇವನ್ ತವ ಇನ್ನೂ ಹೊಸಿ ಸಲಿಗೆ ತೋರಿಸ್ತಾ ಇದ್ಯಾ? ನಡ್ಸೆ ಅದೆಷ್ಟು ನಡೆಸು. ಆ ಬಂಗಾರಮ್ಮನ್ಗೆ ಇನ್ನು ಜೋರಾಗಿ ಒಂದು ಬತ್ತಿ ಮಾಡಕ್ತೀನಿ. ಗೌಡ್ರ ಪತ್ರಿಕೆ ಎರಡೇ ಪೈಲೆ ಪುಟ್ಟಕ್ಕ, ಪತ್ರಿಕೆಗಳೆಲ್ಲ ತಯಾರಾಗೈತೆ. ಪ್ರಶ್ನವರು ಪತ್ರಿಕೆನ ಗಂಡಿನ ಮನೆಯವ್ರಿಗೂ ಕಳ್ಸೋರಂತೆ ಪುಟ್ಟಕ್ಕ. ಅವ್ರಿಗೂ ಪತ್ರಿಕೆ ತಲುಪೈತೆ. ವಾವ್, ಸೂಪರ್. ಕೊಡಿ ಗೌಡ್ರೆ, ನೋಡೋಣ. ಸುಮ್ಕಿರೆ, ಪೂಜೆ ಆದ್ಮೇಲೆ ನೋಡಿವಂತೆ. ಮುರಳಿ, ಲಗ್ನ ಪತ್ರಿಕೆಗಳು ಬಂದಿದೆ, ಬಾರೋ. ಬಂದೇಕ ಕುಡಿ ನೋಡಲ್ಲ. ಮುರಳಿ, ಇದು ನಾವು ನೋಡಿದ ಡಿಸೈನ್ ಅಲ್ಲ ಅಲ್ವಾ? ಬಟ್ ಅದಕ್ಕಿಂತ ಚೆನ್ನಾಗಿದೆ. ಯಾರು ಚೇಂಜ್ ಮಾಡಿಸಿದ್ದು?
ನೀನ್ ಮಾಡಿಸಿದ್ಯಾ? ಹೌದಲ್ವಾ? ಓ, ನಿನ್ಗೂ ಗೊತ್ತಿಲ್ವಾ? ನನಗೂ ಆ ಪತ್ರಿಕೆಗಳೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಇದು ಚೆನ್ನಾಗಿದೆ ಅಲ್ಲ? ನಾನೇ ಚೇಂಜ್ ಮಾಡಿಸಿದ್ದು. ನಾಲ್ಕಾರು ಮನೆಗೆ ಕೊಡೋ ಪತ್ರಿಕೆ ಸ್ವಲ್ಪ ಆದರೂ ಸ್ಟ್ಯಾಂಡರ್ಡ್ ಆಗಿರ್ಬೇಕಲ್ವಾ? ಆ ಹುಡುಗಿ ಮನೆಯವ್ರಿಗಂತೂ ಸ್ವಲ್ಪನೂ ಟೇಸ್ಟ್ ಇಲ್ಲ. ಹಳೇ ಕಾಲದ ಡಿಸೈನ್ ಥರ ಮಾಡಿಸಿದ್ದಾರೆ. ನಮಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಇಲ್ವಾ? ಅದಕ್ಕೆ ತಕ್ಕಂಗೆ ಪತ್ರಿಕೆನೂ ಇರಲಿ ಅಂತ ನಾನೇ ಚೇಂಜ್ ಮಾಡಿಸಿದ್ದು. ಅಳಿ ಅಂದರೆ ನಾವು ಮೊದಲು ನೋಡಿದ್ವಲ್ಲ, ಆ ಪತ್ರಿಕೆಗಿಂತ 12 ರೂಪಾಯಿ ಜಾಸ್ತಿ. ಒಂದೊಂದು ಪತ್ರಿಕೆಗೂ 12 ರೂಪಾಯಿ ಜಾಸ್ತಿನಾ? ಮತ್ತೆ ಟೋಟಲ್ ಎಷ್ಟಾಯ್ತು ಅಪ್ಪಾಜಿ? ಅದು ಎಷ್ಟಾರು ಆಗ್ಲಮ್ಮ, ನಾವ್ಯಾಕೆ ತಲೆ ಕೆಡಿಸ್ಗಳನ್ನ, ಹೆಣ್ಣವ್ರು ಕೊಡ್ತಾರೆ. ಅಪ್ಪ, ನಾವು ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರು ಯಾಕಪ್ಪ ದುಡ್ಡು ಪೇ ಮಾಡಬೇಕು? ನಾವೇನು ಅವ್ರಿಗೆ ಬಲವಂತ ಮಾಡಲಿಲ್ಲ ಕಣೋ, ಅವರೇ ಕೊಡ್ತೀವಿ ಅಂತಂದ್ರು. ನಿನಗೆ ಅಷ್ಟೊಂದು ಸಮಸ್ಯೆ ಆಗ್ತಿದ್ರೆ ಬೀರುವಿಂದ ದುಡ್ಡು ತೆಗೆದುಬಿಟ್ಟು ನೀನೇ ತಗೊಂಡೋಗಿ ಕೊಟ್ಬಿಟ್ ಬಾ. ಹಾಂ, ಹೌದು, ನಮ್ಮ ಪತ್ರಿಕೆನಲ್ಲಿ ನಮ್ಮ ಕಡೆಯವ್ರ ಹೆಸರು ಹಾಕ್ಸಿದೀವಿ. ಆ ಪುಟ್ಟಕ್ಕ ರಾಜೇಶ್ವರಿ ಮತ್ತು ಗೋಪಾಲ್ ಅವ್ರ ಹೆಸರು ಹಾಕ್ಸಿರ್ತಾಳ. ಯೋ, ಏನ್ ಆ ಕಡೆಗೆ ನೋಡ್ಕೊಂಡ್ ಬರ್ತಾ ಇದ್ಯಾ? ಎಲ್ಲ ಮುಗಿತಲ್ಲ, ಇನ್ನೇನು ನಡಿ. ಇವಳು ಫೋನ್ ಮಾಡ್ತಾವಳೆ. ಹಲೋ, ಅಲ್ಲೇ ಇದ್ದೀರಾ? ಹೊರಟ್ರಾ? ಯಾಕೆ, ಏನ್ ವಿಷಯ? ಏನಿಲ್ಲ, ಲಗ್ನ ಪತ್ರಿಕೆಗಳೆಲ್ಲ ಬಂದಿದ್ವಲ್ಲ, ನೋಡಿದ್ರೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಅವ್ ಈಗ ತಾನೇ ಬಂತು, ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ ನನಗೆ. ಪುರ್ಸೊತ್ತಿನ ಪ್ರಶ್ನೆ ಅಲ್ಲ ರಾಜಿ ಅವರೇ, ಗೌರವದ ಪ್ರಶ್ನೆ. ಅಂದ್ರೆ ನಿಮ್ಮನ್ನ ಯಾವ ರೇಂಜಲ್ಲಿ ಇಟ್ಟಿದ್ದೀನಿ ನಾನು. ನೀವಿಲ್ದೆ ಈ ಮದುವೆ ನಡೆಯೋದೇ ಇಲ್ಲ ಅಂತ ಅವಳಿಗೆ ಹೇಳಿದ್ದೀನಿ. ಲಗ್ನ ಪತ್ರಿಕೆನಲ್ಲಿ ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಲ್ವಾ ನೀವು? ನಮ್ಮ ಹೆಸರು ಹಾಕ್ಸ್ದ ಬಿಟ್ಬಿಡ್ತಾಳ ಅವಳು? ಹಾಕ್ಸಿರ್ತಾಳೆ. ಅದನ್ನೇ ನಿಮ್ಮ ಕಣ್ಣಾರೆ ಒಂದ್ಸಲ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೆ. ಹೋಗ್ಲಿ ಬಿಡಿ, ನಿಮಗೆ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇದ್ರೆ ನನಗೇನು ಸಮಸ್ಯೆ ಇಲ್ಲ. ಸರಿ, ಇಡ್ಲಾ? ಆಯ್ತು. ಏನ್ ರಜೆ? ನನ್ನ ಜೊತೆಗೆ ಬಾ. ಎಲ್ಲ ಆಯ್ತಲ್ಲ. ಯೋ, ಸುಮ್ಕೆ ಬಾರಯ್ಯ. ಎಲ್ಲ ನಿಂತ್ ಕಡೆನೇ ಹೇಳ್ಬಿಡ್ಬೇಕು ಇವ ಇನ್ಗೆ. ಸಿಂಪಲ್ ಆಗಿದ್ರು ಸಕ್ಕತ್ತಾಗಿದೆ ಅಕ್ಕ. ಅಕ್ಕ, ನಿನಗಿಷ್ಟ ಆಯ್ತಲ್ವಾ? ನಾವಿಬ್ರು ಇದೀವಿ ಅಂತ ಅಷ್ಟೇ ಅಕ್ಕ ಪತ್ರಿಕೆ ನೋಡ್ತಿಲ್ಲ. ನಾಚಿಕೆ ಇಲ್ಲ ಅಂದಿದ್ರೆ ತನ್ನ ಹೆಸರು ಪಕ್ಕ ಮೇಷ್ಟ್ರ ಹೆಸರು ನೋಡಿ ಫುಲ್ ಖುಷಿ ಪಟ್ಟಿರೋಳು. ಅಯ್ಯೋ, ನಿನ್ನ ಶುರು ಹಚ್ಕೊಂಡೆ ನಿನ್ನ ತಲೆ ಹಟ್ಟೆನಾ? ಸಹನಾ ಮತ್ತು ಮುರಳಿ, ವಾ 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 ವಾ, ಹೆಸರೇ ಇಷ್ಟು ಹೊಂದ್ಕೋತಿದೆ. ಲೈಫು ಹಾಗೆ ಇರಲಿ. ಹೇಗೋ ನೀನು ಅನ್ಕೊಂಡಂಗೆ ಆ ರಾಜೇಶ್ವರಿ ಹೆಸರನ್ನ ಹಾಕ್ಸಿಲ್ವಲ್ಲ ಅಕ್ಕ, ಸೂಪರ್ ನೀನು.
ಏನೋ ಅವ್ರ ಹೆಸರು ಹಾಕ್ಸಿಲ್ವೇ? ಅವ್ರ ಹೆಸರು ಯಾಕವ ಹಾಕ್ಸ್ಬೇಕು? ಏನ್ ನೀನ್ ಬೇಕಂತಲೇ ಜಗಳ ಆಗ್ಲಿ ಅಂತ ಹಿಂಗ್ ಮಾಡ್ತಿದ್ಯೇನೆ ಸ್ನೇಹ? ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಏಳು ದೊಡ್ಡ ಸಮಸ್ಯೆ ಆಯ್ತದೆ, ಗೊತ್ತೇನೆ ನಿನ್ಗೆ? ಏನ್ ಸಮಸ್ಯೆ ಆಯ್ತದೆ? ಬಾರಿಯ ಬೇಡ ಕಣಮ್ಮಿ, ಅಲ್ಲಿ ಎರಡನೇ ಅವಳವಳೆ, ಸುಮ್ಕೆ ಹಾಕಿರಿಕು. ಅಯ್ಯೋ, ನೀನು ಹಿಂಗೆ ಎದ್ರಕಂಡು ಸಾಯ್ತಾ ಇರು. ಎಲ್ಲಿ ಆ ಪತ್ರಿಕೆ ಕೊಡು. ಏನ್ ಪುಟ್ಟಕ್ಕ, ಮಗಳಿಗೇನೋ ಹೇಳ್ತಿದ್ದೆ? ಪತ್ರಿಕೆನಾಗೆ ನನ್ನ ಹೆಸರು ಹಾಕ್ಸಿದ್ದೆ ತಾನೆ? ಹಾಕಿಸ್ಲಿಲ್ಲ ಅಂದ್ರೆ ನಾವು ಮದ್ವೆಗೆ ಬರಕಿಲ್ಲ ಅಂತ ನಿಮ್ಮ ಅವಂಗ್ ಗೊತ್ತೈತೆ. ಹಾಕಿಸ್ದೆ ಅದ್ ಹೆಂಗಿರ್ತಾಳೆ? ಕೊಡಿ ನೋಡವ. ಲೈ ಶಾನೆ ಕೆಲಸ ಇದಕ್ಕಲ್ಲ, ಬಿರ್ಬಿರ್ನೆ ಆಯ್ತಣ್ಣ. ಲೈ ಬಿರ್ಬಿರ್ನ ಕಮ್ಮನ ಇಡ್ಲಾ? ಅಣ್ಣ ತಗೊಳ್ಳಿ ಟಬಲು, ಸಾನೆ ಬೆವರ್ತಿದ್ದೀರಾ, ಒರ್ಸ್ಕೊಳ್ಳಿ. ಅಣ್ಣ ಅಣ್ಣ ಮಜ್ಜಿಗೆ ತಂದಿವ್ನಿ, ತಗೊಳ್ಳಿ ಕುಡೀರಿ. ಬೇಡಗಲ್ಲ. ಅಯ್ಯೋ ಹಂಗೆ ಅನ್ಬೇಡಿ ಅಣ್ಣ, ಬಿಸಿಲು ಸಾನೆ ಐತೆ, ಸುಸ್ತಾಯ್ತದೆ, ಕುಡೀರಿ ಅಣ್ಣ. ಯಾಕೋ ಹೊಸಿ ಮರ್ವಾದ ಶಾನೆ ಆದಂಗೈತೆ. ಅದು ನಾವು ಕೊಟ್ಟಿರೋ ಟ್ರೀಟ್ಮೆಂಟು ಕಣ. ಹಂಗೆಲ್ಲ ಏನು ಇಲ್ಲ ಅಣ್ಣ, ನೀವು ಬಂಗಾರಮ್ಮನ ಮಗ ಅಂತ ಗೊತ್ತಾದ ಮ್ಯಾಕು ನಾನು ಈಟು ಮರವಾದಿ ಕೊಡಲಿಲ್ಲ ಅಂದ್ರೆ ಹಂಗಣ್ಣ? ಯಾಕಣ್ಣ ಹಳೆ ಪಿಕ್ಚರಲ್ಲಿ ರೌಡಿಗಳು ಸುತ್ತಾಕ್ದಂಗೆ ನನ್ನೇ ಸುತ್ತಾಕ್ತಿದ್ದೀರಾ? ಅಂದ್ರೆ ನಿನ್ನ ಮನಸ್ಸಿನಾಗೆ ನೀನೇ ಇರೋ ಅನ್ಕೊಂಡ್ಬಿಟ್ಯಾ? ಅಯ್ಯೋಯ್ಯೋ ಏನು ಹೇಳ್ತಿದ್ದೀರಣ್ಣ? ನಾನು ಹೀರೋ ಆಗಕ್ಕಾಯ್ತದ? ಯಾವತ್ತಿದ್ರು ಬಂಗಾರಮ್ಮನ ಮಗನೇ ಹೀರೋ. ಅಯ್ಯ ನೀನ್ನ ಅವಾಗಿಂದ ಪದೇ ಪದೇ ಅದನ್ನೇ ಹೇಳ್ತಾ ಇದ್ಯಾ? ಅಣ್ಣ ಅಣ್ಣ ಅಣ್ಣ, ಇದಕ್ಕೆಲ್ಲ ನೀವ್ಯಾಕೆ? ನಾವಿಲ್ವಾ? ಏಯ್ ನಡ ಹಿಡ್ಕೊಳ್ಳ ಬರೀ ಬಾ. ಏ ಕಿಸ್ಸು, ನನ್ನ ಹೆಸರು ಮುತ್ತು. ಇಂಗ್ಲೀಷಲ್ಲಿ ಅದನ್ನ ಹಂಗೆ ಕರೆಯೋದು. ನೀನ್ ಆಡೋ ಅವತಾರದಿಂದ ಅತ್ತಿಗೆ ಡೌಟ್ ಬರ್ತಾ ಉಂಟು, ಗೊತ್ತುಂಟಾ? ಹೊತ್ತಿಗೆನಾ? ಯಾರಿಗತ್ತಿಗೆ? ನೋಡ್ಲಾ, ಇನ್ನು ಮ್ಯಾಕೆ ಅಣ್ಣ ಬಂಗಾರಮ್ಮನ ಮಗ ಅಂತ ಎಲ್ಲಾನ ಬಾಯಿ ಬಿಟ್ರೆ ನಿನ್ನ ಊತಾಕಿ ಅದ್ರ ಮ್ಯಾಕೆ ಹಿಂಗೆ ಒಂದು ಚಪ್ರ ಹಾಕ್ಬಿಡ್ತೀನಿ. ಏಯ್ ಈ ಕೈ ಮಿಮಿಕ್ರಿ ಬೇಡ ಅಣ್ಣ. ಓಯ್ ಈ ಕೈ ಅದಿಂದೆ ಕೈ ಕೆಲಸ ಮಾಡ. ಏನ್ ಎಲ್ರು ಹಂಗ್ ಮಕ ಮಕ ನೋಡ್ತಾ ಇದ್ದೀರಾ? ಕೊಡಿಲ್ ಪತ್ರಿಕೆನ. ರಾಜವ್ವ,
ನನ್ನ ಮಗಳು ಅವ್ವ ನೀನು ಒಂದು ನಿಮಿಷ ಇರು. ಅಷ್ಟೊಂದು ಆಸೆ ಪಟ್ಟು ಪತ್ರಿಕೆ ಕೇಳ್ತಿದ್ದಾರೆ, ಕೊಡೋಣ ಬಿಡು. ನೋಡ್ಕೊಂಡು ಕಣ್ ತುಂಬ್ಕೊಂಡು ಹೋಗಿ. ಕಣ್ ತುಂಬ್ಕೊಳಕ್ಕೆ ಏನ್ ನಿಮ್ದು ರಾಜ್ ಮನೆತನ? ಪೇರೆಂಟ್ ಓಡಿಸಿರೋದೆ ನಾ ಕಾಣಿ ಕಾಡ್ಮ್ಯಾಕೆ. ಅದ್ರಾಗೆ ನನ್ನ ಹೆಸ್ರಿದ್ರೇನೆ ಅದಕ್ಕೆ ಬೆಲೆ ಬರೋದು. ತಾತ ಇಲ್ಲಿ ಅದಕ್ಕೆ ಬೆಲೆ ಆಯ್ತಾ ಇಲ್ವಾ ಅಂತ ನೋಡಿ ಹೇಳ್ತೀನಿ. ಕೊಡು. ರಾಜೇಶ್ವರಿ ಗೋಪಾಲಕೃಷ್ಣ. ಈ ಭಯ ಆಯ್ತಲ್ಲ, ಪರವಾಗಿಲ್ಲ. ನನ್ನ ಹೆಸರೇನಾದ್ರು ಹಾಕಿಸ್ದೇ ಇರ್ಬೇಕಾಗಿತ್ತು, ಮಾಡ್ತಾ ಇದ್ದೆ ನಿಮ್ಗಳಿಗೆಲ್ಲ. ಅದ್ರಾಗೆ ನಿಮ್ಮ ಹೆಸರೈತಾ? ಆಯ್ತಾ ಅಂದ್ರೆ ಯಾಕೆ ಹಾಕ್ಸ್ಬೇಡ ಅಂತ ಹೇಳಿದ್ದೇನು? ಅಯ್ಯಯ್ಯೋ, ಇಲ್ಲ ಇಲ್ಲ, ನಾನು ಏನೂ ಹೇಳಿಲ್ಲ. ನಿಮ್ಮ ಹೆಸರು ಹಾಕ್ಸು ಅಂತಾನೆ ಹೇಳಿದ್ದೆ. ಸಂದಾಗಿ ದೊಡ್ಡದಾಗೆ ಹಾಕ್ಸಿದ್ಯಾ, ಸಬಾಸ್. ತಕ ಮಡಿಕೋ. ಹೆಂಗು ನಿಮ್ಮ ಅವ್ವ ಪತ್ರಿಕೆ ಕೊಡಕ್ ನಮ್ಮ ಮನೆಗೆ ಬರ್ಬೇಕಲ್ಲ, ನಾಕ್ ತಕತೀನಿ. ನಡಿ ಹೋಗಮ್ಮ. ಏಯ್ ಹೋಗ ಕಡಿಕೆ. ಏನ್ ಗೋಪಾಲಣ್ಣ, ಚಾನ್ಸ್ ಸಿಕ್ಕೈತೆ ಮತ್ತೆ ಪದೇ ಪದೇ ಕಡೆ ಬರ್ತಾನೆ ಇರ್ತ್ಯಾ? ಓ, ಪತ್ರಿಕೆಲಿ ನಿನ್ನ ಹೆಸರು ಐತಲ್ಲ ನೋಡಕ್ಕ? ಬಿಡಯ್ಯ ರಚೆ, ಇನ್ಮ್ಯಾಕೆ ಇವರೆಲ್ಲ ಇರೋವಾಗ ಕೋಪಿಸ್ಕೊಳ್ಳೋದು, ಬಾಯಿಗೆ ಬಂದಾಗ ಮಾತಾಡೋದು ಎಲ್ಲ ಮಾಡಬೇಡ ರಜೆ. ಯೋ, ಎದ್ರಕೊಂಡು ಸಾಯ್ಬೇಡ, ಸುಮ್ಕಿರೋ. ನಾವೇನೋ ಅಂತವ ಸಾಲ ಮಾಡಿದೀವ? ಅಲ್ಲ, ನಮ್ ತವ ದುಡ್ಡಿಸ್ಕೊಂಡು ನಮ್ ಕೆಲಸ ಮಾಡದೇ ಇರೋ ನಾವು. ಬಂಗಾರಮ್ಮಗೂ ನಿಯತ್ತಿಲ್ಲ, ಅವಳ ಮಗನ್ಗೂ ನಿಯತ್ತಿಲ್ಲ. ಬಂಗಾರಮ್ಮನ ಮಗ ಅಂತ ಹೇಳ್ಬೇಡಿ. ಏಯ್, ನೀನೇವನ ನನ್ಗೆ ಹೇಳೋದಿಕ್ಕೆ? ಮುಚ್ಕೊಂಡು ಹೋಗೋ. ಏನಿಲ್ಲಪ್ಪ ರಜೆ, ಕೂತೋ ನೀನು. ಯಾವನ ನನ್ಗೆ ಹೋಗಿ ಬರ್ತಾವ ನೀಲಿ. ಅವ್ರನ್ನ ಬಂಗಾರಮ್ಮನ ಮಗ ಅಂದೆ, ಇನ್ನೇನನ್ನಕಾತ? ಏನೇ ಆನಿ? ಬಂಗಾರಮ್ಮನ ಮಗ ಅಂತ ಹೇಳಿದ್ರೆ ಅವ್ರು ಹೊಡಿತಾರೆ, ಹಂಗಂತ ಹೇಳ್ಬೇಡಿ ಅಂದರೆ ಇವ್ರು ಹೊಡಿತಾರೆ. ಎಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟು ಮುತ್ತು.
ಯೋನ್ರ ಇದು ನಿಮ್ಮ ಆಟ ಪತ್ರಿಕೆಲ್ಲ ಅವ್ರಿಗೆ ಹೆಸರೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ರಲ್ಲ ನಂತವ. ಯಪ್ಪ ನನ್ನ ಪಿರಾಣನೇ ಆರೋಗಿತ್ತು. ಅವ್ವ ನಿಜವಾಗ್ಲೂ ಪತ್ರಿಕೆಯಲ್ಲಿ ಅವರಿಬ್ರು ಹೆಸರು ಇಲ್ಲ. ಏಯ್ ಸುಮ್ಕಿರ ನೀನು, ತಮಾಷೆ ಆಡ್ಬೇಡ. ಅವಳು ಹೇಳಿಲ್ವೇನೆ ಇವಾಗ ಹೆಸರಿದ್ದದ್ದ ಓದಿ? ಅವ್ವ ಸುಮಾ ಹೇಳ್ತಿರೋ ನಿಜಾನೇ. ಆ ರಾಜೇಶ್ವರಿ ಈ ಥರ ಬಂದು ಚೆಕ್ ಮಾಡ್ತಾಳೆ ಅಂತ ನಂಗೆ ಗೊತ್ತಿತ್ತು. ಅದು ಅಲ್ಲದೆ ಅವಳಿಗೂ ಪತ್ರಿಕೆ ಕೊಟ್ಟು ಕರಿಬೇಕಿತ್ತಲ್ಲ, ಅದಕ್ಕೆ ಒಂದು 4-5 ಕಾರ್ಡ್ ಮೇಲೆ ಮಾತ್ರ ಅವಳ ಹೆಸರು ಹಾಕ್ಸಿದ್ದೆ. ಉಳ್ದಿದ್ದೆಲ್ಲ ನಮ್ಮ ಸ್ಟೈಲೇ, ಅದರಲ್ಲಿ ಅವಳ ಹೆಸರು ಇಲ್ಲ. ಅವ್ವ ಹೆಂಗೆ ನಮ್ಮ ಅಕ್ಕನ ಟ್ರಿಕ್ಕು? ಏ ಟ್ರಿಕ್ಕು ಸುಮ್ಕಿರು. ಏನು ಸ್ನೇಹ, ಯೋನ ಇದು ಆಟ. ನೀನು ಸುಮ್ಮನಿರವ. ಈ ರಾಜೇಶ್ವರಿನ ಹಿಂಗೆ ಆಟ ಆಡಿಸ್ಬೇಕು. ಅವಳಿಗಿಷ್ಟ ಬಂದಿದ್ದೆಲ್ಲ ಮಾಡಿದಾಯ್ತು. ಅವಳೊಂಥರ ಕೂಪ್ ಮಂಡುಕ ಇದ್ದಂಗೆ. ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಬರೀ ಸುಮ್ಮ.